ತುಂಬಾ ಸಂತೋಷ. ಸೊ ಇವತ್ತು ತುಂಬ ಮುಖ್ಯವಾದ ಒಂದು ದಿನ. ಅಕ್ಟೋಬರ್ 10 ಅಂದರೆ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ, ಮಾನಸಿಕ ಆರೋಗ್ಯದ ದಿನಾಚರಣೆ. ಯಾವಾಗಲೂ ಒಂದು ಥೀಮ್ ಇರುತ್ತೆ. ಸರ್ ಹೇಳ್ದಂಗೆ ಆಗಲೇ ನಿಮಗೆಲ್ಲ ಗೊತ್ತಿರ್ಬೋದು ಥೀಮ್ ಬಗ್ಗೆ. ಬಟ್ ಏನಿದು ಮಾನಸಿಕ ಸ್ಥಿತಿ ಅಥವಾ ನಮ್ಮ ಮೆಂಟಲ್ ಸ್ಟೇಟ್ ಅಂತ ಏನು ಅಂತ ಒಬ್ಬೊಬ್ರಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಇದು ಒಂದು ಸ್ಟೇಟ್ ಆಫ್ ವೆಲ್ ಬೀಯಿಂಗ್ ಅಂತ ಹೇಳ್ತೀವಿ. ಅಂದರೆ ನಾವು ಏನು ಯೋಚನೆ ಮಾಡ್ತೀವಿ, ನಾವು ಹೇಗೆ ಅದನ್ನ ನಡ್ಕೋತೀವಿ, ನಮ್ಮ ಆ್ಯಕ್ಷನ್ಸು ಅದೆಲ್ಲನೂ ನಮ್ಮ ಕೆಲಸದಲ್ಲಿ ನಾರ್ಮಲ್ ಆಗಿ ಇದ್ದು ಏನಾದರೂ ಸ್ಟ್ರೆಸ್ ಬಂದರೆ ಅದನ್ನ ಧೈರ್ಯವಾಗಿ ಎದುರಿಸೋದು ಒಂದು ನಾರ್ಮಲ್ ವೆಲ್ ಬೀಯಿಂಗ್ ಸ್ಟೇಟ್ ಅಂತ ಹೇಳ್ತೀವಿ. ಬಟ್ ಒಂದೊಂದ್ಸತಿ ಒತ್ತಡಗಳಿಂದ ಫ್ಯಾಮಿಲಿ ವಿಷಯ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ವಿಷಯ ಆಗಿರ್ಬೋದು, ಕೆರಿಯರ್ ವಿಷಯ ಆಗಿರ್ಬೋದು, ಇದರಿಂದೆಲ್ಲ ತುಂಬ ಒಂದು ಒತ್ತಡ ಬಿದ್ದಾಗ ಸ್ವಲ್ಪ ನಮ್ಮ ಬ್ರೈನಲ್ಲಿ ಒಂದು ಕೆಮಿಕಲ್ಸ್ ಥರ ಇರುತ್ತೆ. ಸೊ ಅದು ಏರುಪೇರಾದಾಗ ಮೆಂಟಲ್ ಇಲ್ನೆಸ್ ಅಥವಾ ಮಾನಸಿಕ ಅನಾರೋಗ್ಯ ಅಂತ ನಾವು ಹೇಳ್ತೀವಿ. ಬೇರೆ ಎಲ್ಲ ಆರೋಗ್ಯಗಳ ಥರನೇ ಅನಾರೋಗ್ಯಗಳ ಥರ ಇವಾಗ BP ಬರ್ಬೋದು, ಶುಗರ್ ಬರ್ಬೋದು, ಥೈರಾಯ್ಡ್ ಬರ್ಬೋದು. ಇದೇ ಥರ ಒಂದು ಮಾನಸಿಕ ಅನಾರೋಗ್ಯನೂ ಅದೇ ಮುಖ್ಯವಾಗಿ ಇರುತ್ತದೆ. ಸೊ ಸ್ವಲ್ಪ ಸಿಂಪ್ಟಮ್ಸ್ ಹೇಳ್ತೀನಿ. ನಿಮ್ಗೆಲ್ಲ ಅದು ನಾರ್ಮಲ್ ಆಗಿ ಗೊತ್ತಿರುತ್ತೆ, ಬಟ್ ಅದು ಮಾನಸಿಕವಾಗಿ ಒಂದು ಅನಾರೋಗ್ಯ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಒಬ್ಬೊಬ್ರಿಗೆ ನಿದ್ದೆ ಬರ್ದಿದ್ದೇ ಇರ್ಬೋದು ಅಥವಾ ಡಿಸ್ಟರ್ಬ್ ಸ್ಲೀಪ್ ಆಗಿರ್ಬೋದು, ಊಟ ಸೇರ್ತಾ ಇರಲ್ಲ, ತುಂಬ ಒಂದು ಸುಸ್ತು ಅಂತ ಅನಿಸ್ತಾ ಇರ್ಬೋದು, ಏನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರ್ತಾ ಇರಲ್ಲ, ಅಥವಾ ಒಂದೊಂದ್ಸತಿ ತುಂಬ ಏನೋ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೂ ತುಂಬ ಭಯ ಆಗ್ತಾ ಇರುತ್ತೆ. ಇದೆಲ್ಲ ಒಂದು ಡಿಪ್ರೆಷನ್ ಅಥವಾ ನಾವು ಆಂಗ್ಸೈಟಿ ಅಂತ ಏನು ಹೇಳ್ತೀವಿ, ಯೂಶ್ವಲ್ ಆಗಿ ಅದು ಕಾಣಿಸ್ಬರ್ತದೆ. ಬಟ್ ಏನಾಗುತ್ತೆ, ಜನರಲ್ ಪಬ್ಲಿಕ್ಕಲ್ಲಿ ಇದು ಮಾನಸಿಕ ಸಮಸ್ಯೆ ಅಂತ ಅಂದಾಗ ಎಲ್ಲರೂ ಯಾರು ಹೇಳಬೇಡ ಅಥವಾ ಇದನ್ನ ಹೇಳ್ಕೊಂಡ್ರೆ ನಾನು ಹುಚ್ಚ ಅಂತ ಅನ್ಕೋತಾರೆ, ಯಾಕೆ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತೆಲ್ಲ ಅನ್ಕೋತೀವಿ. ಇವಾಗ ನಾವು ಹೇಗೆ ಕಾಲಲ್ಲಿ ಅಕಸ್ಮಾತ್ ಒಬ್ಬೊಬ್ರಿಗೆ ಫ್ರ್ಯಾಕ್ಚರ್ ಆಗ್ಬೋದು, ಫ್ರ್ಯಾಕ್ಚರ್ ಆದಾಗ ತಕ್ಷಣ ಇಲ್ಲ ಡಾಕ್ಟರ್ ಹತ್ರ ಹೋಗಿ ಪ್ಲಾಸ್ಟರ್ ಹಾಕಿಸ್ಕೊಳ್ಳಿ, ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಅಂತೀವಿ. ಇಲ್ಲಾಂದ್ರೆ ಅದೇ ಥರ ನಾವು ಇದು ಮಾನಸಿಕ ಅನಾರೋಗ್ಯ ಆದಾಗ ಡಾಕ್ಟರ್ ಹತ್ರ ಹೋಗೋದು, ಟ್ರೀಟ್ಮೆಂಟ್ ತಗೊಳ್ಳೋದು ಅದೇ ಅಷ್ಟೇ ಮುಖ್ಯವಾಗುತ್ತದೆ. ಅಕಸ್ಮಾತ್ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯಲ್ಲಿ ಈ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಥೀಮ್ ಏನಂದರೆ, ಈ ವರ್ಷದ ಥೀಮ್ ಏನಂದರೆ ಸಾರ್ವಜನಿಕ ಪ್ರವೇಶ ಮತ್ತು ದುರಂತಗಳು ಮತ್ತು ತುರ್ತು ಸೇವೆಗಳಲ್ಲಿ ಮಾನಸಿಕ ಒತ್ತಡ ಅನ್ನೋದನ್ನು ನಿವಾರಣೆ ಮಾಡೋದ್ರ ಬಗ್ಗೆ ಈ ವರ್ಷದ ಒಂದು ಥೀಮನ್ನು ವಿಶ್ವ ಆರೋಗ್ಯ ಸಂಸ್ಥೆಯವರು ಈ ಸರಿ ಅಂದ್ಕೊಂಡಿದ್ದಾರೆ. ಅದೇ ರೀತಿ ಈ ಎಲ್ಲ ವರ್ಷಗಳಲ್ಲೂ ಸಹ ಒಂದೊಂದು ಥೀಮ್ ಜೊತೆಗೆ ಬರ್ತಿದ್ದಂಥದ್ದು. ಆದರೆ ಈ ಬಾರಿ ಮಾತ್ರ 2021 ಮತ್ತು 2022ರಲ್ಲಿ ಆದಂತಹ ಕರೋನಾ ಏನು ಮಾರಿ ಏನಿತ್ತು ಅದರ ಒಂದು ಅನುಸಾರವಾಗಿ ನಂತರದ ದಿನಗಳಲ್ಲಿ ಸಾರ್ವಜನಿಕರು ಎಲ್ಲರೂ ಕೂಡ ಯಾವ ರೀತಿ ಮಾನಸಿಕ ಆರೋಗ್ಯಕ್ಕೆ ಒತ್ತಡಕ್ಕೆ ಒಳಗಾಗ್ತಿದ್ದಾರೆ ಎನ್ನುವಂಥ ವಿಚಾರದ ಬಗ್ಗೆ ಈ ಬಾರಿಯ ಒಂದು ಥೀಮನ್ನು ಇಟ್ಕೊಂಡು ಈ ಸಾರಿ ವಿಶ್ವ ಆರೋಗ್ಯ ಸಂಸ್ಥೆ ಬಂದಿದ್ದಾರೆ. ಅದೇ ರೀತಿ ದುರಂತಗಳು ಮತ್ತು ತುರ್ತು ಸೇವೆಗಳು, ಅಂದರೆ ತುರ್ತು ಸಂದರ್ಭಗಳಲ್ಲಿ, ತುರ್ತು ಪರಿಸ್ಥಿತಿಗಳಲ್ಲಿ ಯಾವ ರೀತಿ ಮಾನಸಿಕ ಆರೋಗ್ಯಕ್ಕೆ ಸಮಸ್ಯೆ ಆಗ್ತದೆ, ಅದನ್ನು ಹೇಗೆ ನಾವು ಸಂಭಾಳಿಸಬೇಕು ಅನ್ನೋದ್ರ ಬಗ್ಗೆ ಈ ಬಾರಿಯ ಒಂದು ಥೀಮ್ ಆಗಿತ್ತು. ಅದ್ರ ಬಗ್ಗೆ ನಾವೆಲ್ಲ ನೋಡ್ತಾ ಇದ್ದೇವೆ. ನಾನು ಹೊರಜಗತ್ತನ್ನು ಹೊರತುಪಡಿಸಿ ನಾವು ನಮ್ಮ ನ್ಯಾಯಾಲಯಗಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡೋದಾದರೆ ದಿನನಿತ್ಯ ಎಲ್ಲ ವಕೀಲರಾಗಿರ್ಬೋದು, ನ್ಯಾಯಾಧೀಶರಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ದಿನನಿತ್ಯದ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿರ್ತಾರೆ. ಆದರೆ ಅವರ ದಿನನಿತ್ಯದ ಮಾನಸಿಕ ಒತ್ತಡಗಳ ಬಗ್ಗೆ ಅವರಿಗೆ ಗೊತ್ತಿರೋದಿಲ್ಲ. ಆ ಒಂದು ಕಾರಣದಿಂದನೇ ಇವತ್ತು ನಾವು ಹೆಲ್ತ್ ಕ್ಯಾಂಪನ್ನು ಅಂದರೆ ಒಂದು ಆರ್ಗನೈಸ್ ಮಾಡಿಕೊಂಡು ಶ್ರೀಮತಿ ಡಾಕ್ಟರ್ ಪದ್ಮಿನಿ ಅವ್ರನ್ನ ಕೇಳ್ಕೊಂಡ್ವಿ. ಅದೇ ರೀತಿ ನಮ್ಮ ಸೆಕ್ರೆಟರಿಯವರ ಒಂದು ನಮ್ಮ ಮೇಡಮ್ ಪೂಜಾ ಶೆಟ್ಟಿಯವರ ನೇತೃತ್ವದಲ್ಲಿ ಈ ಬಾರಿ ಮೇಡಮ್ ಆರ್ಗನೈಸ್ ಮಾಡಿದ್ದಾರೆ. ಆ ಒಂದು ಯಶಸ್ವಿಯಾಗಲಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಜೊತೆಗೆ ವಕೀಲರಾದಂಥವರು ಅವರ ದಿನನಿತ್ಯದ ಕೆಲಸಗಳಲ್ಲೇ ನಿರತರಾಗಿರ್ತಾರೆ, ಆದರೆ ಅವರ ಮಾನಸಿಕ ವ್ಯವಸ್ಥೆ ಅಂದರೆ ಏನಿರ್ತದೆ ಅವರ ಸ್ಟೇಟಸ್ ಬಗ್ಗೆ ತಿಳ್ಕೊಂಡಿರೋದಿಲ್ಲ. ಅದರಿಂದ ದಿನನಿತ್ಯ ಯೋಗ ವಗೈರೆ ಮತ್ತು ದಿನನಿತ್ಯ ನಾವು ಮೇಡಮ್ ಹೇಳ್ತಾ ಇದ್ರು ಡಾಕ್ಟರು ಗುಣಶೀಲಿ ಅವರು ದಿನನಿತ್ಯ ಮೆಡಿಟೇಷನ್ಸು ಮತ್ತು ಯೋಗ ಹಾಗೂ ನಮ್ಮ ದಿನನಿತ್ಯದ ಕಾಲ್ನಡಿಗೆ ಮುಖಾಂತರ ನಮ್ಮ ವಾಕಿಂಗ್ ಬಗ್ಗೆ ಇಟ್ಕೊಂಡ್ರೆ ಆರೋಗ್ಯವು ಸುಗಮವಾಗಿ ನಮ್ಮ ಒಂದು ಹಿಡಿತದಲ್ಲಿ ಇರ್ತದೆ ಅನ್ನುವಂಥದ್ದು. ದಯವಿಟ್ಟು ಎಲ್ಲರೂ ತಮ್ಮ ಮಾನಸಿಕ ಆರೋಗ್ಯವನ್ನು ಹಿಡಿತದಲ್ಲಿ ಇಟ್ಕೊಂಡು ತಮ್ಮ ಜೀವನವನ್ನು ವ್ಯವಸ್ಥಿತವಾಗಿ ನಡೆಸಿದ್ರೆ ಅವರ ಜೀವನ ಚೆನ್ನಾಗಿರುತ್ತೆ ಅನ್ನೋದನ್ನು ಹೇಳ್ತಾ ನನ್ನ ಮಾತು